ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಣ್ಣವರಿದ್ದಾಗ ಮಾಡ್ತಾ ಇದ್ದಂತಹ ಒಂದು ಕೋನ್ ಕಡುಬು ಅಥವಾ ಕುಂಬಿಲಪ್ಪಮ್ ಅಂತೇಳಿ ಹೇಳ್ತಾರೆ. ಕೇರಳ ಸೈಡಲ್ಲಿ ಭಾರಿ ಫೇಮಸ್ ಇದು. ನಾವು ಸಣ್ಣವರಿದ್ದಾಗ ಯಾವಾಗಲೂ ಇದನ್ನು ಮಾಡಿ ತಿಂತಾ ಇದ್ದೆವು. ಬೆಳಗಿನ ತಿಂಡಿಗೆ ಉಪಯೋಗಿಸ್ಕೊಳ್ಬೋದು, ರಾತ್ರಿಯ ಊಟಕ್ಕೂ ಮಾಡ್ಬೋದು, ಅಥವಾ ಸಾಯಂಕಾಲ ಸ್ನ್ಯಾಕ್ ಆಗಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಆಲ್ ಇನ್ ಒನ್ ಅಂತ ಹೇಳುವಂಥ ಒಂದು ಕಡುಬಿದು. ಸಣ್ಣ ಸಣ್ಣದಾಗಿರ್ತದೆ, ತುಂಬ ದೊಡ್ಡದಿರೋದಿಲ್ಲ. ಚಕ್ಕೆ ಎಲೆಯನ್ನು ಅಥವಾ ನಾವು ಪಲಾವ್ ಎಲೆ ಅಂತ ಏನು ಹೇಳ್ತೇವೆ ಅದರ ಹಸಿ ಎಲೆಯನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡುವಂತಹ ಕ್ರಮ. ಅದೇ ಎಲೆ ಸಿಗಲಿಲ್ಲ ಅಂತಾದರೆ ಹಲಸಿನ ಎಲೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಕೂಡ ಮಾಡಿಕೊಳ್ಬೋದು. ಆದರೆ ಆ ಎಲೆಗೆ ಇರುವಂತಹ ಪರಿಮಳ ನಾವು ಬೇರೆ ಎಲೆಯಲ್ಲಿ ಮಾಡಿದರೆ ಬರೋದಿಲ್ಲ. ಅದರಿಂದ ನೀವು ಚಕ್ಕೆಯ ಎಲೆ ಸಿಗುವಂಥದ್ದು ಅಥವಾ ಪಲಾವ್ ಎಲೆ ಸಿಗುವಂಥದ್ದಿದ್ರೆ ಅದರಲ್ಲಿ ಮಾಡಿಸಿದರೆ ಒಳ್ಳೆಯದು. ಅದರಲ್ಲೇ ಮಾಡಬೇಕು ಅಂತಲ್ಲ, ಸಿಗದಿದ್ದರೆ ಬೇರೆ ಎಲೆಯಲ್ಲಿ ಕೂಡ ಮಾಡಿ ತಿನ್ಬೋದು. ಆದರೂ ಹೇಗಾದರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿಕೊಂಡು. ನೋಡಿ, ಇದು ನೋಡಲಿಕ್ಕೆ ಕೋನ್ ಥರ ಇರ್ತದೆ, ಹಾಗಾಗಿ ಇದಕ್ಕೆ ನಾವು ಕೋನ್ ಕಡುಬು ಅಂತೇಳಿ ಹೇಳ್ತಾ ಇದ್ದೆವು. ಇದನ್ನು ಮಾಡಲಿಕ್ಕೆ ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣಲ್ಲಿ ಉಪಯೋಗಿಸ್ಕೊಳ್ಬೋದು. ನಾನಿವತ್ತು ಹಲಸಿನ ಹಣ್ಣನ್ನು ಉಪಯೋಗಿಸಿಟ್ಟಿಟ್ಕೊಂಡಿದ್ದೇನೆ. ನನ್ನ ಹತ್ರ ಬೇಯಿಸಿದ ಹಲಸಿನ ಹಣ್ಣು ಒಂದು ಸ್ವಲ್ಪ ಇತ್ತು, ಅದನ್ನು ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಈ ಥರ ಚಕ್ಕೆ ಎಲೆ ಅಂದರೆ ಇದು ಪಲಾವಿನ ಹಸಿ ಎಲೆ. ಅದು ಅದಕ್ಕೆ ಒಂದು ಅರ್ಧ ಕಾಯಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಒಂದು 2 ಚಿಟಿಕೆಯಷ್ಟು ಏಲಕ್ಕಿ ಹುಡಿ, ಸ್ವೀಟಿಗೆ ಬೆಲ್ಲ. ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು ಸ್ವೀಟ್ ಇರ್ತದೆ, ಅದನ್ನು ಹೊಂದಿಕೊಂಡು ಬೆಲ್ಲ ಹಾಕಬೇಕಾಗ್ತದೆ. ಆಮೇಲೆ ಅಕ್ಕಿ ಹುಡಿಯನ್ನು ಎಷ್ಟು ಬೇಕಷ್ಟು. ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ kg ಅಕ್ಕಿ ಹುಡಿಯದ್ದು ಮಾಡಿದ್ದೇನೆ ಇವತ್ತು. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆಯೇ ಅದನ್ನು ಬಾಡಿಸ್ಕೊಳ್ಬೇಕು. ಬಾಡಿಸಿದಷ್ಟು ಅದು ಪರಿಮಳ ಬರ್ತದೆ. ಬೇಕು ಅಂತಾದರೆ ಈ ಹಂತದಲ್ಲಿ ಒಂದು 2 ಚಮಚ ತುಪ್ಪ ಕೂಡ ಹಾಕಿಕೊಳ್ಬೋದು. ತುಪ್ಪ ಹಾಕಿದರೆ ಇನ್ನೂ ಪರಿಮಳ ಆಗ್ತದೆ, ಹಾಗೂ ರುಚಿ ಕೂಡ ಆಗ್ತದೆ. ಅದು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಅದನ್ನು ಹಾಗೆಯೇ ಫ್ರೈ ಮಾಡ್ತಾಯಿರಿ. ಫ್ರೈ ಮಾಡಿ ಆದ ನಂತರ ಅದಕ್ಕೆ ಸ್ವೀಟಿಗೆ ಎಷ್ಟು ಬೆಲ್ಲ ಬೇಕು, ನಾನೊಂದು 1/4 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ನೀವು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನೀವೆಷ್ಟು ಮಾಡ್ತೀರ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿವತ್ತು 1 ಕಪ್ ಅಕ್ಕಿ ಹಿಟ್ಟಿದ್ದು ಮಾಡ್ತಾಯಿದ್ದೇನೆ. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಬೇಕಾಗ್ತದೆ. ಹಾಗೆಯೇ ಇದು ಕುದಿಯುವಷ್ಟೊತ್ತಿಗೆ ನಾವಿಲ್ಲಿ ಹಲಸಿನ ಹಣ್ಣನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಅದನ್ನು. ಇಲ್ಲಿ ನೋಡಿ, ನೀರು ಕುದೀಲಿಕ್ಕೆ ಶುರುವಾಯಿತು. ಇದು ಸರಿಯಾಗಿ ಕುದೀಲಿ. ಇದು ಬೆಲ್ಲ ಎಲ್ಲ ಸರಿಯಾಗಿ ಕರಗಿಕೊಳ್ಳಿ. ಕರಗಿದ ನಂತರ ಅದಕ್ಕೆ ನೀವು ಏನು ರುಬ್ಬಿ ಇಟ್ಕೊಂಡಿದ್ದೀರಿ ಆ ಹಲಸಿನ ಹಣ್ಣನ್ನು ಅದಕ್ಕೆ ಸೇರಿಸಿಕೊಳ್ಬೇಕು. ನೋಡಿ, ಇದು ಸರಿಯಾಗಿ ಕುದೀಲಿಕ್ಕೆ ಶುರುವಾಗಿದೆ. ಇದಕ್ಕೆ ಈಗ ನಾವು ನುಣ್ಣಗೆ ರುಬ್ಬಿದಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ಪೂರ್ತಿಯಾಗಿ ಸೇರಿಸಿಕೊಂಡು ಗಂಟುಗಳಿಲ್ಲದ ಹಾಗೆ ಅದನ್ನು ಬಿಡಿಸಿಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ಬೇಯಿಸುವುದೇನು ಬೇಡ, ಪೂರ್ತಿಯಾಗಿ ಅದರ ಗಂಟುಗಳನ್ನು ಬಿಟ್ಟುಕೊಂಡು ಸಾಕದು. ಹಲಸಿನ ಹಣ್ಣು ರುಬ್ಬುವಾಗ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಅದಕ್ಕೆ ಜಾಸ್ತಿ ಹಾಕೋದ್ರೆ ಇಲ್ಲಿ ನೀರು ಕಡಿಮೆ ಹಾಕ್ಕೊಳ್ಬೇಕಾಗ್ತದೆ. ಪ್ರಮಾಣ ಹೆಚ್ಚು ಕಡಿಮೆ ಆದರೆ ಮೆತ್ತಗಾಗ್ತದೆ ಅದು. ಹಾಗಾಗಿ ಆಲ್ಮೋಸ್ಟ್ ಅಳತೆಯನ್ನು ನೋಡಿಕೊಂಡೇ ಹಾಕಿ. ನೋಡಿ, ಈ ಥರ ಸರಿಯಾಗಿ ಗಂಟುಗಳನ್ನು ಬಿಡಿಸ್ಕೊಳ್ಳಿ. ನಂತರ ಇದಕ್ಕೆ ಇದು ಕುದಿಯುವಷ್ಟೊತ್ತಿಗೆ, ಅಂದರೆ ಇದಕ್ಕೊಂದು 4 ರಿಂದ 5 ನಿಮಿಷ ಬೇಕಾಗ್ತದೆ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ನಾವು ಇಡ್ಲಿ ಏನು ಮಾಡ್ತೇವೆ ಆ ಪಾತ್ರೆಗೆ ತಳಕ್ಕೆ ನೀರು ಹಾಕ್ಕೊಂಡು ಮೇಲಿಂದ ಪ್ಲೇಟ್ ಇಟ್ಕೊಂಡು ನೀರು ಬಿಸಿ ಆಗಲಿಕ್ಕೆ ಇಡಿ. ಆವಾಗ ನಿಮಗೆ ಬೇಯಲಿಕ್ಕೆ ಕಡಿಮೆ ಸಮಯ ಸಾಕಾಗ್ತದೆ. ಇಲ್ಲದಿದ್ದರೆ ಬೇಯಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಅದಲ್ಲಿ ಬಿಸಿ ಆಗ್ತಾ ಇರಲಿ. ಸೈಡಲ್ಲಿ ನೋಡಿ, ಇದು ಕುದಿದು ರೆಡಿ ಆಯಿತು. ಇದಕ್ಕೀಗ ದೊಡ್ಡ ಕಪ್ಪಲ್ಲಿ, ಅಂದರೆ ಒಂದು ಅಂದಾಜು ಒಂದು 1/4 kg ಅಷ್ಟು ನಾನು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ. ಸ್ಪೂನಲ್ಲಿ ಹಾಕ್ತಾ ಇರೋದು ನಾನಿಂದ, ಹಾಗಾಗಿ ಅದು ತುಂಬ ಅದಾಗೆ ಕಾಣ್ತದೆ. 1/4 kg ಅಷ್ಟು ಅಕ್ಕಿ ಹುಡಿ ಹಾಕ್ಕೊಂಡು ಇದನ್ನು ಗಟ್ಟಿ ಆಗೋವರೆಗೆ, ಅಂದರೆ ಕೈಯಲ್ಲಿ ಅಂಟಬಾರ್ದು ಅಲ್ಲಿವರೆಗೆ ಅದನ್ನು ಕಾಯಿಸ್ತಾ ಇರಿ. ಬೇಯಬೇಕಂತ ಏನಿಲ್ಲ, ಇದು ಕಾಯಿಸಿದರೆ ಸಾಕು. ನನಗೆ ಇನ್ನೊಂದು ಇದು ಮಾಡುವಾಗ ಅನಿಸಿದಂದರೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಅಕ್ಕಿ ತರಿ, ಅಂದರೆ ರವೆ ಏನಾದರೂ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತಿತ್ತೇನೋ ಅಂತ ಅನ್ನಿಸ್ತು. ಹಾಗೆ ನೀವು ಹಾಗೆ ಕೂಡ ಮಾಡಿ ಟ್ರೈ ಮಾಡಿ ನೋಡ್ಬೋದು. ಅದರ ಜೊತೆಗೆ ಈಗ ನಾವು 1/4 kg ಅಷ್ಟು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇವೆ, ಅದಕ್ಕೆ ಒಂದು 1/4 ಕಪ್ಪಷ್ಟು ಅಕ್ಕಿ ರವೆ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರ್ತದೆ ಕುದಿಯುವಾಗ. ಈಗ ನೋಡಿ, ಈ ಹಂತಕ್ಕೆ ಬಂದಾಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಳ್ಬೋದು. ಈಗ ಕೋನ್ ಕಟ್ಟಿಕೊಳ್ಬೇಕಲ್ಲ, ಕೋನ್ ಕಟ್ಟಲಿಕ್ಕೆ ಒಂದು ಹಿಡಿಸುಡಿ ಕಡ್ಡಿಯನ್ನು ಉಪಯೋಗಿಸಿಕೊಳ್ಬೋದು, ಇಲ್ಲ ನೀವು ಟೂತ್ ಪಿಕ್ಕನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಎಲೆಯನ್ನು. ನೋಡಿ, ಕೋನ್ ಟೈಪಲ್ಲಿ ನೋಡಿ, ಕೋನಿನ ಹಾಗೆ ಕಾಣ್ತದೆ ಇದು. ಈ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಕೆಳಭಾಗದಲ್ಲಿ ಈ ಥರ ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಅರ್ಧ ಕಡ್ಡಿ ಸಾಕಾಗ್ತದೆ ಒಂದು ಕೋನ್ ಕಟ್ಟಲಿಕ್ಕೆ. ಒಂದು ಕಡ್ಡಿಯಿಂದ
2 ಕೋನ್ ಕಟ್ಟಿಕೊಳ್ಬೋದು, ಅಥವಾ ನೀವು ಹಿಡಿಸುಡಿ ಇರ್ತದಲ್ಲ ಅದರ ಕಡ್ಡಿಯಿಂದ ಕೂಡ ಮಾಡಿಕೊಳ್ಬೋದು. ಅಂದರೆ ನಾವು ಹಸಿ ಮಾಡಲ್ಲ ಕಡ್ಡಿಯನ್ನು ತಗೊಳ್ತೇವೆ, ಹಿಡಿಸುಡಿಯಿಂದ ತೆಗೆಯುವುದಿಲ್ಲ. ನಮ್ಮ ತೋಟ ಇರುವ ಕಾರಣ ನಮಗೆ ಹಸಿ ಕಡ್ಡಿ ಬೇಕಾದಷ್ಟು ಸಿಗ್ತದೆ, ಹಾಗಾಗಿ ಹಸಿ ಕಡ್ಡಿಯನ್ನು ಉಪಯೋಗಿಸ್ಕೊಳ್ತೇವೆ ನಾವು ಫ್ರೆಶ್ ಮಾಡಲಿಂದ ತೆಗೆದು. ಎಲ್ಲವನ್ನು ಕೂಡ ಅದೇ ಥರ ಒಳಗೆ ತುಂಬಿಸಿಕೊಳ್ಬೇಕು. ನೋಡಿ ಈ ಥರ ಗಟ್ಟಿಯಾಗಿ ಟೈಟಾಗಿ ತುಂಬಿಸಿಕೊಳ್ಬೇಕು ಗಟ್ಟಿಯಾದ ಹಿಟ್ಟನ್ನು. ಇನ್ನು ಸ್ವೀಟ್ ಇಷ್ಟಪಡುವವರು ಮಧ್ಯದಲ್ಲಿ ಕಾಯಿ ಸುಳಿ ಅಂದರೆ ಬೆಲ್ಲ ಹಾಗೂ ಕಾಯನ್ನು ಮಿಕ್ಸ್ ಮಾಡಿದ್ದನ್ನು ಅದರ ಮಧ್ಯದಲ್ಲಿ ಇಡ್ಬೋದು ಸ್ವೀಟ್ ಇಷ್ಟಪಡುವವರು. ಇಲ್ಲದಿದ್ದರೆ ಇಷ್ಟೇ ಕೂಡ ಮಾಡಿಕೊಳ್ಬೋದು. ಅದು ಇನ್ನೊಂದು ವೆರೈಟಿಯನ್ನು ನಾನು ಬೇರೆ ಇನ್ನೊಂದು ದಿವಸ ಹಾಕ್ತೇನೆ ಆ ವೆರೈಟಿಯನ್ನು. ಇದನ್ನು ನೋಡಿ ಎಲ್ಲವನ್ನು ಕೂಡ ಅದೇ ಥರ ತುಂಬಿಸಿಕೊಳ್ಳಿ. ನಾವು ಇದಕ್ಕೆ ಕಾಯಿ ಬೆಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೇವೆ ಎಲ್ಲವನ್ನು ಕೂಡ. ಎಕ್ಸ್ಟ್ರಾ ಸ್ವೀಟ್ ಬೇಕಾದವರು ಆ ಥರ ಮಾಡಿಕೊಳ್ಬೋದು. ಕೋನನ್ನು ಮೊದಲೇ ಮಾಡಿಟ್ಕೊಂಡ್ರೆ, ಟೈಮ್ ಇರುವಾಗ ಅದನ್ನು ಮಾಡಿ ಇಟ್ಕೊಂಡ್ರೆ ಬೇಗ ಇದನ್ನು ತುಂಬಿಸಿಕೊಳ್ಬೋದು. ಒಂದು 10 ನಿಮಿಷದೊಳಗೆ ರೆಡಿ ಮಾಡಲಿಕ್ಕೆ ಆಗ್ತದೆ. ಇದನ್ನು ಎಲ್ಲವನ್ನು ಕೂಡ ತುಂಬಿಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಅಷ್ಟೊತ್ತಿಗೆ ನಮ್ಮ ನೀರು ಬಿಸಿ ಆಗಲಿಕ್ಕೆ ಇಟ್ಟದ್ದು ಬಿಸಿಯಾಗಿರ್ತದೆ. ಅದರೊಳಗೆ ಒಂದೊಂದಾಗಿ ಜೋಡಿಸಿಕೊಳ್ಳುವ. ಎಲ್ಲವನ್ನು ಕೂಡ ಆಲ್ಮೋಸ್ಟ್ ಸರ್ತ ಇಡ್ಲಿಕ್ಕೆ ಆಗ್ತದೆ ನೋಡಿ. ಓರೆ ಮಾಡಿದರೂ ಅದೇನು ಕೆಳಗೆ ಚೆಲ್ಲಿಕೊಳ್ಳೋದಿಲ್ಲ, ಯಾಕಂದರೆ ಗಟ್ಟಿಯಾದ ಹಿಟ್ಟಿರ್ತದೆ. ಹಾಗಾಗಿ ನೋಡಿ ಯಾವ ಥರ ಇಟ್ಟರೂ ಕೂಡ ಅದು ಚೆನ್ನಾಗಿ ಬೇಯ್ತದೆ. ಈ ಥರ ನೋಡಿ ಎಲ್ಲವನ್ನು ಕೂಡ ಜೋಡಿಸ್ಕೊಳ್ಳಿ. ಇದನ್ನು ಈಗ ಮುಚ್ಚಳ ಮುಚ್ಚಿ ನೀರು ಕುದಿದಿದ್ರೆ 20 ನಿಮಿಷ ಬೇಯಲಿಕ್ಕೆ ಇಟ್ಟರೆ ಸಾಕು. ನೀರು ಕುದೀಲಿಲ್ಲ ಅಂತಾದರೆ 40 ನಿಮಿಷ ಬೇಕಾಗ್ತದೆ. ಅದಕ್ಕೆ ನೀರು ಮೊದಲೇ ಕುದೀಲಿಕ್ಕೆ ಇಟ್ಟರೆ 20 ನಿಮಿಷದೊಳಗೆ ನಿಮಗೆ ಕೋನ್ ಕಡುಬು ರೆಡಿ ಆಗ್ತದೆ. ನೋಡಿ ಇದು ಈಗ ಬೆಂದು ರೆಡಿ ಆಯಿತು. ಬಿಸಿ ಇದೆ, ತೆಗೆಯುವಾಗ ಹುಷಾರಾಗಿ ತೆಗೀರಿ, ಇಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮತ್ತೊಂದು 10 ನಿಮಿಷ ಬಿಟ್ಟು ಅದನ್ನು ಓಪನ್ ಮಾಡಿ. ನೋಡಿ ನಮ್ಮ ರುಚಿಯಾದ ಕೊಂಬಿಲಪ್ಪಂ ಅಥವಾ ಕೋನ್ ಕಡುಬು ರೆಡಿ ಆಯಿತು. ಸ್ವೀಟ್ ಇಷ್ಟಪಡುವವರು ಇದನ್ನು ಹಾಗೇ ತುಪ್ಪ ಹಾಕ್ಕೊಂಡು ತಿನ್ಬೋದು. ಖಾರ ಇಷ್ಟಪಡುವವರು ಇದಕ್ಕೆ ನೀರುಳ್ಳಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು, ಅಥವಾ ಸಾಂಬಾರು ಜೊತೆಗೆ ಕೂಡ ತಿನ್ಬೋದು. ಮೊದಲಿಗೆ ಇದರ ಕುತ್ತಿದ ಕಡ್ಡಿಯನ್ನು ತೆಗೆದುಕೊಂಡು ನಂತರ ನೋಡಿ ಈ ಥರ ಎಲೆಯನ್ನು ಬಿಡಿಸಿಕೊಳ್ಳೋದು ಕ್ರಮ. ಇದಕ್ಕೆ ನೋಡಿ ಯಾವುದೇ ಕಾಂಬೋ ಬೇಕಾಗುವುದಿಲ್ಲ. ಇದನ್ನು ಹಾಗೆ ತುಪ್ಪದ ಜೊತೆ ತಿನ್ನಲಿಕ್ಕೆ ಇದು ಸೂಪರ್ ಆಗಿರ್ತದೆ. ಹಾಗಾಗಿ ನಾನು ಯಾವುದೇ ಚಟ್ನಿ ಆಗಲಿ ಸಾಂಬಾರಾಗಲಿ ಇದರ ಜೊತೆಗೆ ಇಡಲಿಲ್ಲ. ಈ ಥರ ಕಟ್ ಮಾಡಿ ತುಪ್ಪದಲ್ಲಿ ಅದ್ದಿ ತಿನ್ನಲಿಕ್ಕೇ ಇದು ಬಹಳ ರುಚಿಯಾಗಿರ್ತದೆ. ಇದು ಸಿಹಿಯಾಗಿ ಇರೋದ್ರಿಂದ ಸಿಹಿ ಇಷ್ಟಪಡುವವರಿಗೆ ಇದು ತುಂಬ ಇಷ್ಟ ಆಗ್ತದೆ. ಖಾರ ಇಷ್ಟಪಡುವವರಿಗೆ ಅಷ್ಟಾಗಿ ಇದು ಇಷ್ಟ ಆಗೋದಿಲ್ಲ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿಕೊಂಡು ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜಲ್ಲಿ ಕೂಡ ನಮ್ಮದು ಪೇಜ್ ಇದೆ, ಅದನ್ನು ಕೂಡ ಒಂದು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.